ಫ್ರೆಂಡ್ಸ್, ಹೊಸ ಜಿಮೇಲ್ 2026 ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ ಬರ್ತಿದ್ಯಾ, ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಹೇಳಿ ಜಿಮೇಲ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ ಅಂತಂದ್ರೆ, ಈ ಪ್ರಾಬ್ಲಮ್ ಬರದೆ ಹೊಸ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಪ್ಲೇ ಸ್ಟೋರ್ ಅಲ್ಲಿ ಜಿಮೇಲ್ ಕ್ರಿಯೇಟ್ ಮಾಡಿದ್ರೆ ಇದೇ ತರ ಬರುತ್ತೆ. ಇನ್ನೊಂದು ಪ್ಲೇ ಸ್ಟೋರ್ ಓಪನ್ ಮಾಡೋದು, ಜಿಮೇಲ್ ಕ್ರಿಯೇಟ್ ಮಾಡೋದು ಎರಡು ಒಂದೇ. ಪ್ಲೇ ಸ್ಟೋರ್ ಹೇಗೆ ಓಪನ್ ಮಾಡೋದು ಮತ್ತೆ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. 2026 ಈ ಪ್ರಾಬ್ಲಮ್ ಬರದೆ ಹೇಗೆ ಕ್ರಿಯೇಟ್ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಾ ಹೇಳೋ ಸೆಟ್ಟಿಂಗ್ ಕರೆಕ್ಟ್ ಫಾಲೋ ಮಾಡಿ. ನಿಮ್ದು ಹೊಸ ಫೋನ್ ಆಗಿತ್ತಂದ್ರೆ ಆ ಫೋನಿಗೆ ಒಂದು ಸಿಮ್ ಕಾರ್ಡ್ ಹಾಕಿ. ಸಿಮ್ ಕಾರ್ಡ್ ಹಾಕಿದ ನಂತರ ಆ ಫೋನ್ ಅಲ್ಲಿ ಮೊಬೈಲ್ ಡಾಟಾ ಆನ್ ಮಾಡಿ. ವೈಫೈ ಕನೆಕ್ಟ್ ಮಾಡಬೇಡಿ. ಅದೇ ಫೋನ್ ಅಲ್ಲಿ ಅದೇ ಸಿಮ್ ಕಾರ್ಡ್ ಇಂದ ಮೊಬೈಲ್ ಡಾಟಾ ಆನ್ ಮಾಡಿ. ಆನ್ ಮಾಡಿದ ನಂತರ ಇವಾಗ ಪ್ಲೇ ಸ್ಟೋರ್ ಓಪನ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಮಾಡಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೈ ಪರ್ಸನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎರಡು ಹಾಕಿ. ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಎಂಟ್ರಿ ಮಾಡಿ. ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಜೆಂಡರ್ ಸೆಲೆಕ್ಟ್ ಮಾಡಿ. ನಿಮ್ಮ ಜೆಂಡರ್ ಏನಿರ್ತದೆ ಅದು ಸೆಲೆಕ್ಟ್ ಮಾಡಿ. ಇವಾಗ ಜೆಂಡರ್ ಸೆಲೆಕ್ಟ್ ಮಾಡಿ. ಫಿಮೇಲ್ ಇದ್ರೆ ಫಿಮೇಲ್, ಮೇಲ್ ಇದ್ರೆ ಮೇಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಯೂಸ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಯೂಸ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಎಸ್ ಯೂಸ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ನಂಬರ್ ಚೆಕಿಂಗ್ ಆಗ್ತದೆ, ವೆಯ್ಟ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ತೋರಿಸ್ತು ನೋಡಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡಿದ ನಂತರ ಪಾಸ್ವರ್ಡ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಹೆಸರು, ನಂಬರ್, ಯಾವುದನ್ನು ಸಿಂಬಲ್ ಹಾಕಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಸೈಡಲ್ಲಿ ಬರ್ಕೊಳ್ಳಿ, ಯಾಕಂದ್ರೆ ಪಾಸ್ವರ್ಡ್ ಇಂಪಾರ್ಟೆಂಟ್. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ಲೇ ಸ್ಟೋರ್ ಓಪನ್ ಆಯ್ತು ನೋಡಿ. ಜಿಮೇಲ್ ಕ್ರಿಯೇಟ್ ಆಯ್ತು. ಈ ತರ ಜಿಮೇಲ್ ಮತ್ತೆ ಪ್ಲೇ ಸ್ಟೋರ್ ಓಪನ್ ಮಾಡೋದು. ಆ ತರ ಪ್ರಾಬ್ಲಮ್ ಎದಕ್ ಬರ್ತದಂದ್ರೆ, ನೀವು ಹೊಸ ಫೋನ್ ಇರ್ತದಲ್ಲ, ಹೊಸ ಫೋನ್ ಅಲ್ಲಿ ಸಿಮ್ ಕಾರ್ಡ್ ಹಾಕ್ಲಿಕ್ಕಂತಂದ್ರೆ ಆ ತರ ಪ್ರಾಬ್ಲಮ್ ಬರ್ತದೆ. ವೆರಿಫಿಕೇಶನ್ ಯುವರ್ ಫೋನ್ ನಂಬರ್ ಅಂತೇಳಿ ಪ್ರಾಬ್ಲಮ್ ಬರುತ್ತೆ. ವೈಫೈ ಕನೆಕ್ಟ್ ಮಾಡಿ ನೀವು ಪ್ಲೇ ಸ್ಟೋರ್ ಮತ್ತೆ ಜಿಮೇಲ್ ಕ್ರಿಯೇಟ್ ಮಾಡಕ್ ಹೋದ್ರೆ ಕ್ರಿಯೇಟ್ ಆಗಲ್ಲ. ಹೊಸ ಫೋನ್ ತಗೊಂಡಿದ್ದೀರಂದ್ರೆ ಫಸ್ಟ್ ಸಿಮ್ ಕಾರ್ಡ್ ಹಾಕ್ಬೇಕು, ಅದೇ ಸಿಮ್ ಅಲ್ಲಿ ಡಾಟಾ ಆನ್ ಮಾಡ್ಬೇಕು, ಅಂದ್ರೆ ಮಾತ್ರ ಆ ತರ ಪ್ರಾಬ್ಲಮ್ ಬರಲ್ಲ. ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಪ್ರಾಬ್ಲಮ್ ಬರಲ್ಲ. ವೈಫೈ ಕನೆಕ್ಟ್ ಮಾಡಿ ಜಿಮೇಲ್ ಕ್ರಿಯೇಟ್ ಮಾಡಕ್ ಹೋದ್ರೆ ಅದೇ ತರ ಪ್ರಾಬ್ಲಮ್ ಬರೋದು. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.